ಪ್ರತಿ ವರ್ಷ ಶ್ರೀಗಂಧದ ಮರಗಳ ಹರಾಜನ್ನು ಅರಣ್ಯ ಇಲಾಖೆ ಮಾಡ್ತಾರೆ. ಈ ಹರಾಜು ಮಾಡುವುದಕ್ಕೆ ಮೊದಲು ಅದಕ್ಕೆ ಪ್ರತಿ ವರ್ಷ ದರ ನಿಗದಿಪಡಿಸಬೇಕು ಅಂತ ಕಾನೂನಿನಲ್ಲಿ ಅವಕಾಶ ಮಾಡಿದ್ದಾರೆ. ಆದರೆ 2020-21 ಈಚೆಗೆ ಅಂದರೆ 21-22, 22-23, 24-24 ಮತ್ತು 24-25 ವರ್ಷದಲ್ಲಿ ಯಾವುದೇ ದರ ನಿಗದಿಪಡಿಸದೆ 20-21 ಹಳೆಯ ದರಗಳಲ್ಲಿ ಹರಾಜು ಮಾಡೋದರಿಂದ ನಮಗೆ ಅಪಾರವಾದ ನಷ್ಟ ಉಂಟಾಗ್ತಾ ಇದೆ. ನಾವು ಇದನ್ನು ತಮಿಳುನಾಡಿನಲ್ಲಿ ಆಗಿರ್ತಕ್ಕಂಥ ಹರಾಜು ಪ್ರಕ್ರಿಯೆಯ ದರಗಳನ್ನು ತುಲನೆ ಮಾಡಿ ನೋಡಿದಾಗ ಪ್ರತಿ ಕೆ ಜಿಗೆ 10,000ದಿಂದ 20,000ವರೆಗೆ ವ್ಯತ್ಯಾಸ ಬರ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಬೆಳೆಯುವ ಶ್ರೀಗಂಧ 20 ಮಾದರಿಯಲ್ಲಿರ್ತದೆ. ತಮಿಳುನಾಡಿನಲ್ಲಿ ಅವರು ಬರೀ 15 ಮಾದರಿಗೆ ದರ ನಿಗದಿಪಡಿಸಿರ್ತಾರೆ. ನಾವು ಕೇವಲ 12 ರಕಮುಗಳ ದರಗಳನ್ನು ನಾವು ಹೋಲಿಕೆ ಮಾಡಿದಾಗ ಅಲ್ಲಿ 10,000ದಿಂದ 20,000ವರೆಗೆ ವ್ಯತ್ಯಾಸ ಬರ್ತಾ ಇರೋದನ್ನು ನಾವು ಸರ್ಕಾರಕ್ಕೆ ತಿಳಿಸಿದ್ದೇವೆ. ಮತ್ತು ಈ ಹರಾಜು ಪ್ರಕ್ರಿಯೆ ಕೆಲವು ಅಕ್ರಮಗಳಿಂದ ಕೂಡಿದೆ ಅಂತ ನಾವು ಸಾರಾಸಗಟಾಗಿ ಹೇಳ್ಬೋದು. ಯಾಕೆಂದರೆ ಅವರೇ ಮಾಡಿದ ಕಾನೂನಿನ ಪ್ರಕಾರ ಅವರೇ ನಿಯಮಗಳನ್ನು ಗಾಳಿಗೆ ತೋರಿ ಆತುರಾತುರದಲ್ಲಿ ಹರಾಜು ಪ್ರಕ್ರಿಯೆಯನ್ನು ನಡೆಸಿ ರೈತರಿಗೆ ಮತ್ತು ಸರ್ಕಾರಕ್ಕೆ ಅಪಾರವಾದ ಆರ್ಥಿಕ ನಷ್ಟ ಉಂಟು ಮಾಡ್ತಾ ಇದ್ದಾರೆ ಅಂಥೇಳಿ ನಾವು ಈಗಾಗಲೇ ಅರಣ್ಯ ಮಂತ್ರಿಗಳಿಗೆ ದೂರನ್ನು ಕೊಟ್ಟಿದ್ದೇವೆ ಮತ್ತು ಹಿರಿಯ ಅಧಿಕಾರಿಗಳಾದ PCCF ಅವ್ರಿಗೂ ದೂರು ಕೊಟ್ಟಿದ್ದೇವೆ. ಮತ್ತು ನಮ್ಮ ಬೇಡಿಕೆ ಏನು ಅಂತಂದರೆ ಇದು ವಿಮರ್ಶೆ ಆಗಬೇಕು ಮತ್ತು ಇದರ ಬಗ್ಗೆ ಪರಿಷ್ಕೃತ ದರಗಳಲ್ಲಿ ಮಾತ್ರ ಹರಾಜು ಮಾಡಬೇಕು ಮತ್ತು ಈಗ 15ನೇ ತಾರೀಕು ನಡೆಯುವಂತಹ ಏನು ಹರಾಜು ಪ್ರಕ್ರಿಯೆ ಇದೆ ಅದನ್ನು ಮುಂದೂಡಬೇಕು ಅಂಥೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ.